ರಿಲ್ಯಾಕ್ಸ್. ದೀರ್ಘವಾದ ಉಸಿರಾಟ. 5 4 3 2 1 0. ರಿಲ್ಯಾಕ್ಸ್. ಹಸ್ತಗಳು ತೆರೆದಿರಲಿ. ಅಂಡರ್ ಆರ್ಮ್ಸ್ ಕಂಕಳು ಓಪನ್. ಕೆಚಾರಿ ಮುದ್ರಾ, ಯೋನಿ ಮುದ್ರಾ. ಸ್ವಲ್ಪ ಗದ್ದ ಮೇಲೆತ್ತಿ, ಬೆನ್ನು ನೇರ. ಆರಾಮಾಗಿ ಕೂತ್ಕೊಳ್ಳಿ. ನಿಮ್ಮ ಮುಂದೆ ಕಲ್ಪನೆ ಮಾಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ ಭಾವನೆ. ಆರೆಂಜ್ ವೈಲೆಟ್ ಫೈರ್ ಕಲ್ಪನೆ ಮಾಡ್ಕೊಳ್ಳಿ. ಆರೆಂಜ್ ವೈಲೆಟ್ ಫೈರ್ಗೆ ನಿಮ್ಮಲ್ಲಿರುವ ನಕಾರಾತ್ಮಕ ಯೋಚನೆಗಳು, ಆ ಶಕ್ತಿಗಳು, ಆ ಭಾವನೆಗಳನ್ನು ಆಚೆ ಹಾಕಿ. ಎಲ್ಲ ನದಿಯಷ್ಟು ಅರ್ಧ ಆಚೆ ಬರ್ತಾ ಇದೆ. ಆ ಬೆಂಕಿಯಲ್ಲಿ ಸುಟ್ಟೋಗ್ತಾ ಇದೆ. ಆ ಸಿಟ್ಟು, ಕೋಪ, ತಾಪ, ದ್ವೇಷ, ದುಃಖ, ಕಣ್ಣೀರು, ಭಯ, ಅಡಚಣೆಗಳು, ಯಾವುದೇ ಥರ ನೆಗೆಟಿವ್ ಎನರ್ಜೀಸ್ ಇದ್ದರೆ ಆಚೆ ಹಾಕಿ. ಕಣ್ಣೀರು, ಸ್ಟ್ರೆಸ್ಸು, ಸೋಂಬೇರಿತನ ಎಲ್ಲ ಆಚೆ ಹಾಕಿ. ಸಂಕಲ್ಪ ಮಾಡ್ಕೊಳ್ಳಿ, ಫೀಲ್ ಮಾಡ್ಕೊಳ್ಳಿ. ಎಲ್ಲ ಚಕ್ರಗಳಿಂದ, ದೇಹದಿಂದ, ನಿಮ್ಮ ಮನಸ್ಸಿಂದ, ಪ್ರತಿಯೊಂದು ಸೆಲ್ಗಳಿಂದ ಎಲ್ಲ ಅರ್ಧ ಆಚೆ ಬರ್ತಾ ಇದೆ. ಆ ಬೆಂಕಿಯಲ್ಲಿ ಸುಟ್ಟೋಗ್ತಾ ಇದೆ. ಓಕೆ, ಆ ಬೆಂಕಿಗೆ ಕೃತಜ್ಞತೆ ಸೂರ್ಯ ಭಗವಂತನಿಗೆ ಕಲಿಸಿ. ನಿಮ್ಮ ಮುಂದೆ ಬಿಳಿ ಬಣ್ಣದ ಬೋರ್ಡ್. ಆ ಬೋರ್ಡಲ್ಲಿ ಒಂದು 5 ಪ್ರೋಗ್ರಾಮ್ಗಳನ್ನು ಬರೀಬೇಕು ವರ್ತಮಾನ ಕಾಲದಲ್ಲಿ. ಓಕೆ, ಆ ಬೋರ್ಡನ್ನು ನೋಡಿ ಸ್ಮೈಲ್, ಅದಕ್ಕೆ ಕೃತಜ್ಞತೆ, ಅದನ್ನು ಬ್ರಹ್ಮಾಂಡಕ್ಕೆ ಕಲಿಸಿ. ನಿಮ್ಮ ಸುತ್ತ ಮನೆಗೆ, ನಿಮ್ಮ ಕುಟುಂಬಸ್ಥರಿಗೆ ಕಾಪರ್ ಪಿರಮಿಡ್ ಮಾನಸಿಕವಾಗಿ ಹಾಕಿ. ಇವಾಗ ಬ್ರಹ್ಮಾಂಡದಿಂದ ಆ ಕಲರ್ ಲೈಟ್ಸ್ ನಿಮ್ಮ ಮೇಲೆ, ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ ಮನೆಗೆ ಬರ್ತಾ ಇದೆ. ವೈಟ್, ಗ್ರೀನ್, ಪಿಂಕ್, ಬ್ಲೂ, ವೈಲೆಟ್, ಪರ್ಪಲ್, ಗೋಲ್ಡ್, ಇಂಡಿಗೋ, ಗ್ರೀನ್. ರಿಲ್ಯಾಕ್ಸ್. ಬ್ಲೂ, ಪಿಂಕ್, ಗೋಲ್ಡ್. ನಿಮ್ಮ ಅರಿವು ಎಡಗಾಲ ಮೇಲೆ. ಆ ಪಾದವನ್ನು, ಎಡಗಾಲಿನ ಪಾದವನ್ನು ಟೆನ್ಸ್ ಮಾಡಿ, ಟೈಟ್ ಮಾಡಿ, ಸ್ಕ್ವೀಸ್ ಮಾಡಿ, ರಿಲೀಸ್ ಮಾಡಿ. ರಿಲ್ಯಾಕ್ಸ್. ಮಂಡಿಯನ್ನು, ತೊಡೆ, ಇಡೀ ಎಡಗಾಲನ್ನು. ಅದೇ ಥರ ಬಲಗಾಲು, ಪಾದ, ಮೀನಖಂಡಗಳು, ಮಂಡಿ, ತೊಡೆ, ಇಡೀ ಕಾಲು. ಟೆನ್ಸ್ ಟೈಟ್ ರಿಲೀಸ್. ನಿಮ್ಮ ಪೃಷ್ಠಭಾಗ, ಹೊಟ್ಟೆ, ಎದೆ, ಭುಜಗಳು, ಎಡಗೈ, ಬಲಗೈ, ಕತ್ತು, ಮುಖ. ರಿಲ್ಯಾಕ್ಸ್. 2 ಬಾರಿ ಉಸಿರು ತಗೊಳ್ಳಿ. ಉಸಿರನ್ನು ಹೋಲ್ಡ್ ಮಾಡಿ. ಎಡಗಾಲು ಟೆನ್ಸ್ ಓಲ್ಡ್, ಬಲಗಾಲು, ಹಿಪ್ಸು, ಹೊಟ್ಟೆ, ಎದೆ, ಭುಜಗಳು, ಎಡಗೈ, ಬಲಗೈ, ಕತ್ತು, ಫೇಸ್. ದೇಹವನ್ನು ಚೆನ್ನಾಗಿ ವೈಬ್ರೇಟ್ ಮಾಡಿ. ಬಾಯಿಂದ ಉಸಿರು ಆಚೆ ಹಾಕಿ. ರಿಲ್ಯಾಕ್ಸ್. ಅನುಲೋಮ ವಿಲೋಮ ಪ್ರಾಣಾಯಾಮ. ಎಡಗಡೆಯಿಂದ ಇನ್ಹೇಲ್, ಬಲಗಡೆಯಿಂದ ಎಕ್ಸೇಲ್. ದೀರ್ಘವಾಗಿ, ನಿಧಾನಕ್ಕೆ, ಡೀಪಾಗಿ. ಬಲಗಡೆಯಿಂದ ಇನ್ಹೇಲ್, ಎಡಗಡೆಯಿಂದ ಎಕ್ಸೇಲ್. ಎಡಗಡೆಯಿಂದ ಇನ್ಹೇಲ್,
ಬಲಗಡೆಯಿಂದ ಎಕ್ಸೇಲ್, ಬಲಗಡೆಯಿಂದ ಇನ್ಹೇಲ್, ಎಡಗಡೆಯಿಂದ ಎಕ್ಸೇಲ್, ಎಡಗಡೆಯಿಂದ ಇನ್ಹೇಲ್, ಬಲಗಡೆಯಿಂದ ಎಕ್ಸೇಲ್, ಬಲಗಡೆಯಿಂದ ಇನ್ಹೇಲ್, ಎಡಗಡೆಯಿಂದ ಎಕ್ಸೇಲ್. ರಿಲ್ಯಾಕ್ಸ್. ಸ್ಪೈನಲ್ ಬ್ರೀತಿಂಗ್. ಇನ್ಹೇಲ್, ಆ ಗಾಳಿ ಪ್ರಾಣ ವಾಯುವನ್ನು ನಿಮ್ಮ ಸಹಸ್ರಾರದಿಂದ ಮೂಲಾಧಾರ ಕಳಿಸಿ. ಎಕ್ಸೇಲ್, ಮೂಲಾಧಾರದಿಂದ ಸಹಸ್ರಾರಕ್ಕೆ. ಇನ್ಹೇಲ್, ಎಕ್ಸೇಲ್, ಸ್ಪೈನ್ ಒಳಗಡೆ ಮೂವ್ ಮಾಡಿ. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. ಇವಾಗ ನಿಮ್ಮ ಅರಿವು ಆಗ್ನೇಯ ಚಕ್ರದ ಮೇಲೆ. 1 ನಿಮಿಷ ಧ್ಯಾನ, ನಿಮ್ಮ ಮನಸ್ಸನ್ನು ಸ್ಥಿರ ಮಾಡೋದಕ್ಕೆ. ಓಕೆ, ಇವಾಗ ಇಂಟ್ರಾಸ್ಪೆಕ್ಟ್ ಮಾಡಿ ಕೇಳಿ, ಯಾರಿಗೆ ಈ ಭಾವನೆಗಳು ಬರೋದು, ಈ ಯೋಚನೆಗಳು ಯಾರಿಗೆ ಬರ್ತಾ ಇದೆ, ಯಾರು ಯೋಚಿಸ್ತಿರೋದು ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡಿ. ಈ ಯೋಚನೆಗಳು, ಭಾವನೆಗಳು ಇದೆಲ್ಲ ನಾನು ಅನ್ನುವ ಅಹಂಕಾರಕ್ಕೆ ಬರುತ್ತೆ. ಹಾಗಾದರೆ ನಾನು ಯಾರು? ಇನ್ಹೇಲ್, ನಾನು ಈ ದೇಹನ ಅಲ್ಲ. ಎಕ್ಸೇಲ್, ನಾನು ಈ ಮನಸ್ಸು ಅಲ್ಲ. ಇನ್ಹೇಲ್, ನಾನು ಈ ಯೋಚನೆಗಳು ಅಲ್ಲ. ಎಕ್ಸೇಲ್, ನಾನು ಈ ಭಾವನೆಗಳು ಅಲ್ಲ. ಇನ್ಹೇಲ್, ನಾನು ಈ ಅಹಂಕಾರವೂ ಅಲ್ಲ. ಎಕ್ಸೇಲ್, ರಿಲ್ಯಾಕ್ಸ್. ಇನ್ಹೇಲ್, ನಾನು ಆತ್ಮ, ಆತ್ಮ, ಆತ್ಮ. ಎಕ್ಸೇಲ್, ನಾನು ಭಗವಂತನಲ್ಲಿ ಒಂದು. ರಿಲ್ಯಾಕ್ಸ್. ಇವಾಗ ನಿಮ್ಮ ಅರಿವು ಆಗ್ನೇಯ ಚಕ್ರ, ಅನಾಹತ ಸೋಲಾರ್ ಪ್ಲೆಕ್ಸಸ್ ಚಕ್ರದ ಮೇಲೆ. ಕ್ಷಮಿಸಿ, ಯಾರ್ಯಾರು ನಿಮಗೆ ನೋವು ಕೊಟ್ಟಿದ್ದಾರೆ ಜನ್ಮ, ಈ ಜನ್ಮದಲ್ಲಿ ತಿಳಿದನೋ ಮಾನಸಿಕವಾಗಿ, ದೈಹಿಕವಾಗಿ, ಮಾತಿನ ಮುಖಾಂತರ, ದುಡ್ಡಿನ ವಿಷಯದಲ್ಲಿ ಯಾವುದೇ ರೀತಿ ನಿಮಗೆ ನೋವುಗಳು ಮಾಡಿದ್ರು, ಅವಮಾನಗಳು ಮಾಡಿರ್ತಾರೆ, ಶಾಪಗಳಿಟ್ಟಿರ್ತಾರೆ, ನಕಾರಾತ್ಮಕ ಯೋಚನೆಗಳು, ಮಾತುಗಳಾಡಿರ್ತಾರೆ. ಕ್ಷಮಿಸ್ಬಿಡಿ. ಅವರ ಮೇಲೆ ಇರುವ ಸಿಟ್ಟು, ಕೋಪ, ತಾಪ, ದ್ವೇಷ ಎಲ್ಲದನ್ನು ಆಚೆ ಹಾಕಿ, ಆ ಘಟನೆಗಳು, ಆ ವ್ಯಕ್ತಿಗಳನ್ನೆಲ್ಲ ಆಚೆ ಹಾಕಿ, ಸಂಕಲ್ಪ, ಕಲ್ಪನೆ, ಭಾವನೆ ಫೀಲ್ ಮಾಡ್ಕೊಳ್ಳಿ. ಎಲ್ಲ ನದಿವಷ್ಟು ಆಚೆ ಅರ್ದು ಬರ್ತಾ ಇದೆ, ಎಲ್ಲ ಕರ್ಗೋಗ್ತಾ ಇದೆ. ದಯವಿಟ್ಟು ಕ್ಷಮಿಸ್ಬಿಡಿ. ಹೃದಯದ ಅಂತರಾಳದಿಂದ ಕ್ಷಮಿಸಿ. ಎಲ್ಲ ಆಚೆ ಹಾಕಬೇಕು, ಕ್ಷಮಿಸಬೇಕು. ನೀವು ಏನು ಕಮ್ಮಿ ಇಲ್ಲ,
ನೀವು ಕೂಡ ಬೇರೆಯವ್ರಿಗೆ ನೋವು ಮಾಡಿರ್ತೀರ. ತಿಳಿದೇನೋ ಓ ಜನ್ಮ ಈ ಜನ್ಮ ಯಾವುದೇ ರೀತಿ ಬೇರೆಯವ್ರಿಗೆ ನೋವು ಕೊಟ್ಟಿದ್ರು, ಮಾನಸಿಕವಾಗಿ, ದೈಹಿಕವಾಗಿ, ಮಾತಿನ ಮುಖಾಂತರ, ದುಡಿನ ವಿಷಯದಲ್ಲಿ ಯಾವುದೇ ರೀತಿ ಅವಮಾನಗಳು, ಶಾಪಗಳು, ನಕಾರಾತ್ಮಕ ಮಾತುಗಳು, ಯೋಚನೆಗಳು ಮಾಡಿದರೆ ಹೃದಯದ ಅಂತರಾಳದಿಂದ ಅದನ್ನ ಒಪ್ಕೊಂಡು ಅವರಿಂದ ಕ್ಷಮೆ ಕೇಳಿ, ಮಾನಸಿಕವಾಗಿ ಅವ್ರ ಪಾದಗಳನ್ನು ಮುಟ್ಟಿ ಅವ್ರ ಆತ್ಮಗಳಿಂದ ಕ್ಷಮೆ ಕೇಳಿ. ಅವರು ನಿಮ್ಮನ್ನು ಕ್ಷಮಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ಇರುವ ಸಿಟ್ಟು, ಕೋಪ, ತಾಪ, ದ್ವೇಷನೆಲ್ಲ ಅವ್ರು ಆಚೆ ಹಾಕ್ತಾ ಇದ್ದಾರೆ. ರಿಲ್ಯಾಕ್ಸ್. ಆ ಪರಬ್ರಹ್ಮನಿಂದ ಕ್ಷಮೆ ಕೇಳಿ. ನೀವು ನಿಮ್ಮ ಪಿತೃಗಳು ಮಾಡಿರುವ ತಪ್ಪುಗಳಿಗೆ, ಪಾಪಗಳಿಗೆ, ನಕಾರಾತ್ಮಕ ಕರ್ಮಗಳಿಗೆ ಹೃದಯದ ಅಂತರಾಳದಿಂದ ಕ್ಷಮೆ ಕೇಳಿ. ಓಕೆ, ರಿಲ್ಯಾಕ್ಸ್. ಯಾರ್ಯಾರನ್ನ ಕ್ಷಮಿಸಿದಿರಾ, ಯಾರಿಂದ ಕ್ಷಮೆ ಕೇಳಿದಿರಾ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಇವಾಗ ನಿಮ್ಮ ಅರಿವು ಸಹಸ್ರ ಚಕ್ರ, ನೆತ್ತಿ ಹತ್ರ ಬೆಳ್ಳಿ ತಟ್ಟೆ, ಇಷ್ಟ ದೇವತಾ, ಇಷ್ಟ ಗುರು ಅಥವಾ ಇಷ್ಟ ದೇವಿ ಪಾದ, ಗಂಗಾ ಜಲ ಅಥವಾ ಶುದ್ಧ ಜಲದಲ್ಲಿ ಪಾದವನ್ನು ಶುದ್ಧಿ ಮಾಡಿ, ಹಾಲಾಕಿ, ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲ, ಹಣ್ಣುಗಳು ಮತ್ತೆ ಗಂಗಾ ನೀರಲ್ಲಿ ಪಾದವನ್ನು ಶುದ್ಧಿ ಮಾಡಿ. ಗಂಧದ ಪೇಸ್ಟು, ಅರಿಶಿನ, ಕುಂಕುಮ ಇಡಿ, ಹೂವುಗಳು, ಅಗರಬತ್ತಿ, ಕರ್ಪೂರದಲ್ಲಿ ಆರತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುದು ಕೃಪಾ ಆಶೀರ್ವಾದ, ಆ ಶಕ್ತಿ, ಆ ಕೃಪೆ ಎಲ್ಲ ನಿಮ್ಮ ದೇಹ, ಮನೆಗೆ, ನಿಮಗೆ, ನಿಮ್ಮ ಕುಟುಂಬಸ್ಥರಿಗೆ ಹರಿದು ಬರ್ತಾ ಇದೆ. ಓಕೆ, ಪ್ರೇಯರ್. ನಮಸ್ಕಾರ ಮಾತ್ರ. ಸ್ವಲ್ಪ ಕತ್ತು ಬಗ್ಸಿ ನಿಮ್ಮ ಅರಿವು ಅನಾಹತ ಚಕ್ರ, ಎಲ್ಲ ಚಕ್ರಗಳ ಮೇಲೆ ಪ್ರೇ ಮಾಡೋಣ. ಅಪರಬ್ರಹ್ಮನಿಗೆ ಸುಪ್ರೀಂ ಗಾಡ್, ಡಿವೈನ್ ಫಾದರ್, ಡಿವೈನ್ ಮದರ್, ಸಿದ್ಧರು, ಬುದ್ಧರು, ಸದ್ಗುರುಗಳು, ಅವಧೂತರು, ಅವತಾರ ಪುರುಷರು, ದೇವಾನ್ ದೇವತೆಗಳು, ಋಷಿಗಳು, ಸಂತರು, ಪಂಚತತ್ವಗಳು, ನವಗ್ರಹಗಳು, ಕಾಸ್ಮೋಸ್, ಯೂನಿವರ್ಸ್, ಸ್ಪೇಸ್, ಬ್ರಹ್ಮಾಂಡ, ದೇವಾನ್ ದೇವತೆಗಳು, ಋಷಿಗಳು, ಪ್ರಕೃತಿ, ಪಂಚತತ್ವ, ನವಗ್ರಹಗಳು, ಕಾಸ್ಮೋಸ್, ಯೂನಿವರ್ಸ್, ಸ್ಪೇಸ್, ಬ್ರಹ್ಮಾಂಡ, ಸ್ಪಿರಿಚುವಲ್ ಗೈಡ್ಸ್, ಹೀಲಿಂಗ್ ಏಂಜಲ್ಸ್, ಹೋಲಿ ಮಿನಿಸ್ಟರ್ಸ್, ಹೋಲಿ ಗೈಡ್ಸ್, ಡಿವೈನ್ ಏಂಜಲ್ಸ್, ಅಸೆಂಡೆಡ್ ಮಾಸ್ಟರ್ಸ್, ಅರ್ಹತ್ಸ್, ಆರ್ಯನ್ಸ್, ಎನ್ಲೈಟೆಂಡ್ ಬೀಯಿಂಗ್ಸ್, ಲಿಬರೇಟೆಡ್ ಸೋಲ್ಸ್, spiritual beings, spiritual guides, spiritual helpers, rishis, saints, all the divine angels, spiritual beings, ishta devata, kula devata, ishta guru, ganapati, lakshmi, saraswati, kali, maa, ದುರ್ಗೆ, ಭುವನೇಶ್ವರಿ, ನಿಮ್ಮ ಆತ್ಮ, ನಿಮ್ಮ ಜೀವಾತ್ಮ, ನಿಮ್ಮ ತಂದೆ ತಾಯಿಗೆ ಹೃದಯದ ಅಂತರಾಳದಿಂದ ಪ್ರಾರ್ಥಿಸಿ. ದೈವಿಕ ಬೆಳಕು, ದೈವಿಕ ಪ್ರೇಮ, ದೈವಿಕ ಶಕ್ತಿ, ದೈವಿಕ ಸುರಕ್ಷತೆ, ದೈವಿಕ ಸಹಾಯ, ದೈವಿಕ ಮಾರ್ಗದರ್ಶನ, ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಅಂತಸ್ತು, ಭಾಗ್ಯ, ಸೌಭಾಗ್ಯ, ಯಶಸ್ಸು, ಕೀರ್ತಿ, ತೃಪ್ತಿ, ಅಭಿವೃದ್ಧಿ, ವಿದ್ಯೆ, ಬುದ್ಧಿ, ಜ್ಞಾನ, ಯಶಸ್ಸು, ಆಧ್ಯಾತ್ಮಿಕತೆ, ನಿರಂತರವಾಗಿ ಹಣಕಾಸು, ಐಶ್ವರ್ಯ, ಸಮೃದ್ಧಿ, ಅಭಿವೃದ್ಧಿ ಬರಲಿ ಅಂತ ಹಾರೈಸಿ. ಕೆಲಸ, ಜಾಬು, ಸಂಸಾರ, ಮದುವೆ ಲೈಫಲ್ಲಿ ಯಶಸ್ಸು, ಕೀರ್ತಿ, ತೃಪ್ತಿ, ಅಭಿವೃದ್ಧಿ, ಧ್ಯಾನ, ಪ್ರಾಣಾಯಾಮ, ಆಧ್ಯಾತ್ಮಿಕ ಕ್ರಿಯೆಗಳು ಮಾಡೋಕ್ಕೆ ಬರುವ ಅಡಚಣೆಗಳು, ಆಂತರಿಕ ಬಾಹರಿಕ ನಿವಾರಣೆ ಆಗಲಿ ಅಂತ ಹಾರೈಸಿ. ಎಲ್ಲ ಚಕ್ರಗಳ, ದೇಹದ ಪಂಚಕೋಶಗಳ ಶುದ್ಧಿಯಾಗಲಿ, ಶಕ್ತಿ ತುಂಬಲಿ, ಹೀಲಾಗಲಿ ಅಂತ ಹಾರೈಸಿ. ನಮ್ಮ ಹೃದಯ ಮನಸ್ಸು ಶುದ್ಧಿಯಾಗಲಿ, ಅದರಲ್ಲಿ ಸಾಕಷ್ಟು ಪ್ರೇಮ, ಭಕ್ತಿ, ಶುದ್ಧತೆ ತುಂಬಲಿ ಅಂತ ಹಾರೈಸಿ. ಆಧ್ಯಾತ್ಮಿಕ ಅನುಭವಗಳು, ಆಧ್ಯಾತ್ಮಿಕ ಉನ್ನತಿ, ಆಧ್ಯಾತ್ಮಿಕ ಬೆಳವಣಿಗೆ, ಆಧ್ಯಾತ್ಮಿಕ ಜ್ಞಾನ, ಎನ್ಲೈಟನ್ಮೆಂಟ್, ಮುಕ್ತಿ ಇದೆಲ್ಲ ನಮಗೂ ಸಿಗಲಿ, ಪ್ರತಿಯೊಂದು ಜೀವ, ಜಂತು, ಪಶು, ಪಕ್ಷಿ, ಪ್ರಾಣಿ ಎಲ್ಲರಿಗೂ ಸಿಗಲಿ ಅಂತ ಹಾರೈಸಿ. ಹೃದಯದ ಅಂತರಾಳದಿಂದ ಹಾರೈಸಿ. ಆ ಕೃಪೆಯನ್ನು ಇನೇಲ್, ಎಕ್ಸೇಲ್, ಶೇರ್. ಇನೇಲ್, ಎಕ್ಸೇಲ್, ಶೇರ್. ಇನೇಲ್, ಎಕ್ಸೇಲ್, ಶೇರ್. ಹಸ್ತಗಳು ಮಂಡಿ ಹತ್ರ, ಕಂಕ್ಳು ಓಪನ್ ಇರಲಿ, ಗದ್ದ ಸ್ವಲ್ಪ ಮೇಲೆತ್ತಿ. ಇವಾಗ ಧ್ಯಾನ ಶುರು ಮಾಡೋಣ. ರಿಲ್ಯಾಕ್ಸ್, ವಿಶ್ರಾಂತಿಸಿ, ರಿಲ್ಯಾಕ್ಸ್. ನಿಮ್ಮ ಅರಿವು, ನಿಮ್ಮ ಗಮನ, ನಿಮ್ಮ ಒಳ ಮನಸ್ಸನ್ನು
ಮೂಲಾಧಾರ ಚಕ್ರದ ಮೇಲೆ, ಸ್ಪೈನ್ ಎಂಡಲ್ಲಿ ಇರುತ್ತೆ, ಪೃಷ್ಠಭಾಗದ ಹತ್ತಿರ ಸೂಜಿಯ ತುದಿಯಷ್ಟು ಚಿಕ್ಕದಾದ ಗೋಲ್ಡನ್ ಡಾಟ್ ಇಲ್ಲಾಂದರೆ ಗೋಲ್ಡನ್ ತ್ರಿಶಕ್ತಿ. ಭೂತತ್ವ, ಹೆಬ್ಬೆರಳು ಕಿರುಬೆರಳನ್ನು ಟ್ಯಾಪ್ ಮಾಡಿ 5 ಬಾರಿ ಅದನ್ನು ಜೋಡಿಸಿ ಇಟ್ಕೊಳ್ಳಿ. ಆ ಗೋಲ್ಡನ್ ಡಾಟ್ ಮೇಲೆ ಪಾಪನಾಶಿನಿ ಉಸಿರಾಟ ಜೊತೆಗೆ ಮನಸ್ಸಲ್ಲೇ ಶಬ್ದ ಇಲ್ದಲೆ ಓಂಕಾರ ಉಸಿರಾಟ ಜೊತೆಗೆ ಆ ಮನಸ್ಸಲ್ಲೇ ಸ್ವಾದಿಷ್ಟಾನ ಚಕ್ರ, ಗುಪ್ತಾಂಗಗಳ ಹತ್ರ ಜಲತತ್ವ, ಗೋಲ್ಡನ್ ಡಾಟ್ ಅಥವಾ ಗೋಲ್ಡನ್ ತ್ರಿಶಕ್ತಿ. ನಿಮ್ಮ ಹೆಬ್ಬೆರಳು ಉಂಗುರದ ಬೆರಳನ್ನು ಟ್ಯಾಪ್ ಮಾಡಿ ಪಾಪನಾಶಿನಿ ಉಸಿರಾಟ ಜೊತೆಗೆ ಮನಸ್ಸಲ್ಲೇ ಮನಸ್ಸಲ್ಲೇ ಮಣಿಪುರ ಚಕ್ರ, ಒಕ್ಕಳು, ಅಗ್ನಿತತ್ವ, ಗೋಲ್ಡನ್ ಡಾಟ್ ಇಲ್ಲ ಗೋಲ್ಡನ್ ತ್ರಿಶಕ್ತಿ. ಹೆಬ್ಬೆರಳು ಮಧ್ಯದ ಬೆರಳನ್ನು 5 ಬಾರಿ ಟ್ಯಾಪ್ ಮಾಡಿ ಪಾಪನಾಶಿನಿ
ಮನಸ್ಸಲ್ಲೇ. ಮನಸ್ಸಲ್ಲೇ. ಓಕೆ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಮೇಲೊಟ್ಟೆ ಭಾಗ, ಹಸ್ತಗಳು ಓಪನ್ ಇರಲಿ. ಗೋಲ್ಡನ್ ಡಾಟ್ ಅಥವಾ ಗೋಲ್ಡನ್ ತ್ರಿಶಕ್ತಿ ಪಾಪನಾಶಿನಿ. ಮನಸ್ಸಲ್ಲೇ. ಮನಸ್ಸಲ್ಲೇ. ಅನಾಹತ ಚಕ್ರ ಎದೆಯ ಮಧ್ಯದ ಭಾಗ, ವಾಯುತತ್ವ. ಗೋಲ್ಡನ್ ಡಾಟ್, ಗೋಲ್ಡನ್ ತ್ರಿಶಕ್ತಿ. ಹೆಬ್ಬೆರಳು ತೋರು ಬೆರಳನ್ನು ಟ್ಯಾಪ್ ಮಾಡಿ ಪಾಪನಾಶಿನಿ. ಮನಸ್ಸಲ್ಲೇ. ಓಂಕಾರ. ಮನಸ್ಸಲ್ಲೇ. ಓಕೆ, ವಿಶುದ್ಧಿ ಚಕ್ರ ಗಂಟ್ಲತ್ರ, ಆಕಾಶ ತತ್ವ. ಗೋಲ್ಡನ್ ಡಾಟ್
ಅಥವಾ ಗೋಲ್ಡನ್ ತ್ರಿಶಕ್ತಿ ತಂಬಿನ ಸೈಡನ್ನು ಟ್ಯಾಪ್ ಮಾಡಿ ಪಾಪನಾಶಿನಿ ಮನಸ್ಸಲ್ಲೇ ಓಂಕಾರ ಆ ಮನಸ್ಸಲ್ಲೇ ಆಜ್ಞಾಚಕ್ರ ಹುಬ್ಬುಗಳ ಮಧ್ಯ ಗುರುತತ್ವ ಗೋಲ್ಡನ್ ಡಾಟ್ ಅಥವಾ ಗೋಲ್ಡನ್ ತ್ರಿಶಕ್ತಿ ಹೆಬ್ಬೆರಳು ತೋರು ಬೆರಳುಗಳನ್ನು ಟ್ಯಾಪ್ ಮಾಡಿ. ಓಕೆ, ಪಾಪನಾಶಿನಿ ಮನಸ್ಸಲ್ಲೇ ಓಂಕಾರ ಆ ಮನಸ್ಸಲ್ಲೇ ಸಹಸ್ರಾರ ಚಕ್ರ ನೆತ್ತಿ ಹತ್ರ ಯಾವುದೇ ತತ್ವ ಇಲ್ಲ. ಗೋಲ್ಡನ್ ಡಾಟ್ ಗೋಲ್ಡನ್ ತ್ರಿಶಕ್ತಿ ಹೆಬ್ಬೆರಳು ತೋರು ಬೆರಳುಗಳನ್ನು ಟ್ಯಾಪ್ ಮಾಡಿ. ಪಾಪನಾಶಿನಿ ಉಸಿರಾಟ ಜೊತೆಗೆ ಮನಸ್ಸಲ್ಲೇ ಓಂಕಾರ ಆ ಮನಸ್ಸಲ್ಲೇ
ಇವಾಗ ಸಹಸ್ರಾರದಿಂದ 6 ಇಂಚು ಮೇಲೆ ಇರುವ ಹೈಯರ್ ಸೋಲ್, ಅದರ ಮೇಲೆ ನಿಮ್ಮ ಗಮನ. ಹಸ್ತ ಓಪನ್ ಇರಲಿ. ಹೈಯರ್ ಸೋಲ್ ಓಂಕಾರ. ರಿಲ್ಯಾಕ್ಸ್. ನಿಮ್ಮ ಅರಿವು ಇಡೀ ಕಾಲ್ಗಳ ಮೇಲೆ, ತೊಡೆ ಸಂದಿಯಿಂದ ಪಾದ. ಇನ್ಹೇಲ್ ಎಕ್ಸೇಲ್. ತೊಡೆ ಸಂದಿಯಿಂದ ಕತ್ತು. ಇನ್ಹೇಲ್ ಎಕ್ಸೇಲ್ ಮಾಡ್ತಾ ತಲೆಯ ಭಾಗ. ಅನ್ನಮಯ ಕೋಶ. ಇಡೀ ದೇಹದ ಮೇಲೆ ನಿಮ್ಮ ಗಮನ, ನಿಮ್ಮ ಅರಿವು. ಉಸಿರು ತಗೊಂಡು ಉಸಿರು ಆಚೆ ಆಗ್ತಾ ನಿಮ್ಮ ಸಂಕಲ್ಪ, ಮನಸ್ಸು, ಅರಿವು ಅದರ ಪಕ್ಕ ಇರುವ ಪ್ರಾಣಮಯ ಕೋಶದ ಮೇಲೆ. ಇನ್ಹೇಲ್ ಎಕ್ಸೇಲ್. ಮನೋಮಯ ಕೋಶ. ವಿಜ್ಞಾನಮಯ ಕೋಶ. ರಿಲ್ಯಾಕ್ಸ್. ಎನರ್ಜಿ ಸರ್ಕ್ಯುಲೇಷನ್ ಮೇಲೆ ಕೆಳಗೆ 3 ಬಾರಿ ಅಪ್ರದಕ್ಷಿಣೆಕಾರ ಮತ್ತು ಪ್ರದಕ್ಷಿಣೆಕಾರದಲ್ಲಿ. ದೇಹದ ಸುತ್ತ 3 ಬಾರಿ ಪ್ರದಕ್ಷಿಣೆಕಾರ, ಅಪ್ರದಕ್ಷಿಣೆಕಾರ. ಸ್ಪೈನಲ್ ಬ್ರೀಥಿಂಗ್. ಇನ್ಹೇಲ್. ಆ ಗಾಳಿ, ಪ್ರಾಣವಾಯು, ಅಕೃಪೆ, ಅಶಕ್ತಿಯನ್ನು ನಿಮ್ಮ ಸ್ಪೈನ್ ಒಳಗಡೆ ಮೂವ್ ಮಾಡಿ ಸಹಸ್ರಾರದಿಂದ ಮೂಲಾಧಾರ. ಎಕ್ಸೇಲ್. ಮೂಲಾಧಾರದಿಂದ ಸಹಸ್ರಾರಕ್ಕೆ. ಇನ್ಹೇಲ್. ಎಕ್ಸೇಲ್. ಇನ್ಹೇಲ್. ಎಕ್ಸೇಲ್. ಇನ್ಹೇಲ್. ಎಕ್ಸೇಲ್. ಇವಾಗ ಆರ್ಬಿಟ್ 8-32 ಬಾರಿ. ರಿಲ್ಯಾಕ್ಸ್. ಈ ಧ್ಯಾನದಿಂದ ಬಂದಿರುವ ಪುಣ್ಯ ಫಲ, ಈ ಧ್ಯಾನದ ಶಕ್ತಿ, ಇದರಿಂದ ಬಂದಿರುವ ಸುಖ, ಶಾಂತಿ, ನೆಮ್ಮದಿ, ಅಕೃಪೆ ಎಲ್ಲದನ್ನ ಹೃದಯದ ಅಂತರಾಳದಿಂದ ಭಗವಂತನ ಪಾದಕ್ಕೆ ಅರ್ಪಿಸಿ. ಹಾಗೆ ಇದನ್ನೆಲ್ಲ ಇಡೀ ಬ್ರಹ್ಮಾಂಡಕ್ಕೆ, ಈ ಭೂತಾಯಿ,
ಈ ಭೂತಾಯಿಯಲ್ಲಿ ಇರುವ ಪ್ರತಿಯೊಂದು ಜೀವ ಜಂತುಗೆ ಹಂಚ್ಕೊಳ್ಳಿ. ಇವಾಗ ಗ್ರೌಂಡಿಂಗ್. ನಿಮ್ಮ ಅರಿವು ಮೂಲಾಧಾರ ಚಕ್ರ ತುದಿ, ಪಾದದ ಕೆಳಗಡೆ, ಹಸ್ತಗಳ ಮೇಲೆ ಅರಿವು. ಈ ಧ್ಯಾನದಿಂದ ಬಂದಿರುವ ಜಾಸ್ತಿ ಎನರ್ಜಿಯನ್ನು ಈ ಜಾಗಗಳಿಂದ ಬಿಳಿ ಬಣ್ಣದ ಆಕಾರದಲ್ಲಿ, ಬೇರಿನ ಆಕಾರದಲ್ಲಿ ಅಭೂತಾಯಿ ಒಳಗಡೆ ಕಳಿಸಿ. ಸಂಕಲ್ಪ, ಫೀಲ್, ಕಲ್ಪನೆ 20 ರಿಂದ 50 ಅಡಿ ಫೀಟ್ ಭೂತಾಯಿ ಒಳಗಡೆ ಕಳಿಸಿ. ಅಭೂತಾಯಿ ಒಳಗಡೆ ಹೋಗ್ತಾ ಇದೆ. ಅಭೂತಾಯಿಗೆ ಸಾಕಷ್ಟು ದೈವಿಕ ಶಕ್ತಿ, ಬೆಳಕು, ಪ್ರೇಮ, ಸಾಮರಸ್ಯ ಶಕ್ತಿಯನ್ನು ಕಲಿಸಿ, ಶಾಂತಿಯನ್ನು ಕಲಿಸಿ, ಐಲಿಂಗ್ ಎನರ್ಜೀಸ್ ಆ ಶಕ್ತಿಗಳನ್ನು ಕಲಿಸಿ. ಅಭೂತಾಯಿ ಒಳಗೆ ಹೊರಗೆ ಈ ಶಕ್ತಿಗಳು ತುಂಬಿ ಹರಿತಾ ಇದೆ. ಮನಸ್ಸಲ್ಲೇ ಹೇಳಿ, ನಾನು ಭೂತಾಯಿಗೆ ಬೇರೂರಿದ್ದೇನೆ ಹಾಗೂ ಸಂಪರ್ಕದಲ್ಲಿ ಇದ್ದೇನೆ. ನಾನು ಭೂತಾಯಿಗೆ ಬೇರೂರಿದ್ದೇನೆ ಹಾಗೂ ಸಂಪರ್ಕದಲ್ಲಿ ಇದ್ದೇನೆ. ನಾನು ಭೂತಾಯಿಗೆ ಬೇರೂರಿದ್ದೇನೆ ಹಾಗೂ ಸಂಪರ್ಕದಲ್ಲಿ ಇದ್ದೇನೆ. ರಿಲ್ಯಾಕ್ಸ್. ಓಕೆ, ಇವಾಗ ನಿಮ್ಮ ಕುಟುಂಬ, ನಿಮಗೆ ನಿಮ್ಮ ಆಸೆಗಳು, ನಿಮ್ಮ ಮಕ್ಕಳು, ನಿಮ್ಮ ಜಾಬು, ಬಿಸ್ನೆಸ್ಸು, ಫೈನಾನ್ಸ್, ನಿಮ್ಮ ಡೈಲಿ ದಿನನಿತ್ಯ ಆಧ್ಯಾತ್ಮಿಕ ಸಾಧನೆಗಳಿಗೆ ಪ್ರೇ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ಅಂತ ಹಾರೈಸಿ, ಹೃದಯ ಮತ್ತು ಹಸ್ತಗಳಿಂದ ಆ ಎನರ್ಜೀಸ್ನ ಕಲಿಸಿ. ಪರಬ್ರಹ್ಮನಿಗೆ, ಸಿದ್ಧರು, ಬುದ್ಧರು, ಸದ್ಗುರುಗಳು, ಅವಧೂತರಿಗೆ ಕೃತಜ್ಞತೆ, ಹೃದಯದ ಅಂತರಾಳದಿಂದ ಕೃತಜ್ಞತೆ ಹೇಳಿ. ಒಂದು 5 ನಿಮಿಷ ಸೈಲೆನ್ಸಲ್ಲಿ ಕುತ್ಕೋಬೇಕು. ಆವಾಗಲೇ ನಿಮ್ಮ ಕರ್ಮಗಳು ಸುಡೋದು. ಅದಾದಮೇಲೆ ಹಸ್ತಗಳನ್ನು ಚೆನ್ನಾಗಿ ಉಜ್ಜಿ ಅದನ್ನು ನಿಮ್ಮ ಕಣ್ಣ ಮೇಲೆ ಇಟ್ಟುಕೊಳ್ಳಬೇಕು. ಒಳಗಣ್ಣಿಂದ ಕಣ್ಣು ಮುಚ್ಚಿರಬೇಕು. ಆ ಕತ್ತಲನ್ನು ನೋಡಿ ಸ್ಮೈಲ್ ಮಾಡ್ತಾ ಆಚೆ ಬನ್ನಿ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು.